ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ನಡೀತಾ ಇರುವಂತಹ ಫೈಟ್ ಗೊತ್ತಿದೆ. ಅದು ನೇರ ಅಲ್ಲ ಅಂತಂದ್ರೂ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನಡುವೆ ಕಿತ್ತಾಟ ಫೈಟು ಆಂತರಿಕವಾಗಿ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವರ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳು ಕೂಡ ಕಿತ್ತಾಡ್ಕೊತಿದ್ದಾರಂತೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಇವತ್ತು ಸಿಎಂ ಆಪ್ತ ಅಧಿಕಾರಿ ವಿರುದ್ಧ ಡಿ.ಸಿ.ಎಂ ಆಪ್ತ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ವಿರುದ್ಧ ಆಂಜನೇಯ ಅನ್ನೋರು ದೂರು ಕೊಟ್ಟಿರೋದು. ಹೆಚ್ ಆಂಜನೇಯ ಡಿ.ಸಿ.ಎಂ ವಿಶೇಷ ಕರ್ತವ್ಯಾಧಿಕಾರಿ. ಡೆಲ್ಲಿಲಿ ಇರ್ತಾರೆ ಇವರು. ಎಲ್ಲಿವರೆಗೆ ಅಂತಂದ್ರೆ ಬೂಟ್ ಕಳಿಸಿ ಹೊಡಿತೀನಿ ಅಂತ ನನಗೆ ಹೆದರಿಸ್ಬಿಟ್ಟಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಕರ್ನಾಟಕ ಭವನದಲ್ಲಿ ಇತರೆ ಸಿಬ್ಬಂದಿ ಎದುರಲ್ಲೇ ಹಿಂಗೆಲ್ಲ ಬೆದರಿಕೆ ಇಟ್ಟಿದ್ದಾರೆ, ಒಡ್ಡಿದ್ದಾರೆ ಅಂತ ಹೆಚ್ ಆಂಜನೇಯ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕ ಭವನ ನಿವಾಸಿ ಆಯುಕ್ತರು CS ಶಾಲಿನಿಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಆಂಜನೇಯ ಅವರನ್ನು ನೋಡ್ತಾ ಇದ್ರಿ, ಮೋಹನ್ ಅವರನ್ನು ನೋಡ್ತಾ ಇದ್ರಿ. ಆಂಜನೇಯ ಅನ್ನೋರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ, ಮೋಹನ್ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ. ಇಲ್ಲಿ ರಾಜ್ಯಕ್ಕೆ ಬಂದರೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಒಂದು ತೆರೆಮರೆಯ ಮುಸುಕಿನ ಗುದ್ದಾಟ. ಅಲ್ಲಿ ನೋಡಿದ್ರೆ ಡೆಲ್ಲಿಲಿ ನೋಡಿದ್ರೆ ಕರ್ನಾಟಕ ಭವನದಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಕರ್ತವ್ಯಾಧಿಕಾರಿ ಮತ್ತೊಬ್ಬ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಹೊಡೆದಾಡ್ಕೊಳ್ಳೋ ಲೆವೆಲ್ವರೆಗೆ ಬೂಟ್ ಕಾಲಲ್ಲಿ ಹೊಡಿತೀನಿ ಅಂತ ಆಂಜನೇಯಗೆ ಮೋಹನ್ ಕುಮಾರ್ ಹೆದರಿಸ್ಬಿಟ್ಟಿದ್ರಂತೆ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಹಿಂಗಲ್ಲ, ನನಗೆ ಎಲ್ಲರ ಎದುರುಗಡೆ ಬೈತಿದ್ದಾರೆ, ಎಲ್ಲರ ಎದುರುಗಡೆ ಬೂಟಲ್ಲಿ ಹೊಡಿತೀನಿ ನಿಂಗೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ CS ಶಾಲಿನಿ ಅವರಿಗೆ ಈಗ ದೂರು ಸಲ್ಲಿಕೆ ಆಗಿದೆ. ಈ ದೂರಿನ ಅನ್ವಯ ಮುಂದೇನು ಕ್ರಮ ಆಗುತ್ತೆ ನೋಡಬೇಕಿದೆ. ಬಟ್ ಏನಪ್ಪ ರಾಜಕಾರಣದಲ್ಲಿ ಒಂಥರ ಹಿಂಗಾದ್ರೆ ಇನ್ನು ಬ್ಯೂರೋಕ್ರಾಟ್ಸ್ಗಳ ನಡುವೆ ಅವ್ರದ್ದು ಇನ್ನೊಂದು ಥರ. ಸಂತೋಷ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ರಾಜ್ಯದ ವಿಚಾರ ಹಿಂಗೆ, ರಾಜ್ಯದಲ್ಲಿ ನೋಡಿದ್ರೆ ಇವರು ಪ್ರತಿನಿತ್ಯ ಒಂದಲ್ಲ ಒಂದು ಹೇಳಿಕೆಗಳ ಮುಖಾಂತರ ಗುದ್ದು, ಅಲ್ಲಿ ನೋಡಿದ್ರೆ ಇವರು ಅಧಿಕಾರಿಗಳು ಗಲಾಟೆ ಅಂತೆ. ಏನು ಈ ಇಂಟರ್ ಕನೆಕ್ಟೆಡ್ ಇದೆಯಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾಟರಾ? ಯಾಕೆ ಅವರಿಬ್ಬರ ನಡುವೆ ಕಾಳಗ ಆಗ್ತಾ ಇದೆ ಸಂತೋಷ್? ಪ್ರಣತ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಇಬ್ಬರು ದೆಹಲಿಯ ಕರ್ನಾಟಕ ಭವನದಲ್ಲಿ ಇರುವಂತಹ ಅಧಿಕಾರಿಗಳು ಇಬ್ಬರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ವಿಶೇಷ ಕರ್ತವ್ಯ ಅಧಿಕಾರಿಗಳು ಅನ್ನುವಂಥದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಇರುವಂತಹ ಸುಮಾರು 75ರಿಂದ 90 ಆಸುಪಾಸಿನಲ್ಲಿ ಇರುವಂತಹ ಸಿಬ್ಬಂದಿಗಳು ಮಾತ್ರ. ಇಷ್ಟು ಜನ ಸಿಬ್ಬಂದಿಗಳನ್ನು ನಿರ್ವಹಿಸುವುದಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ಮತ್ತೊಂದು ಕಡೆಗೆ ಉಪಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ತಮ್ಮ ಅಧಿಕಾರದ ದರ್ಪವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋ ಅಂತ ಅನಿಸುತ್ತೆ. ಅಧಿಕಾರವನ್ನೇ ದುರುಪಯೋಗ, ಅಧಿಕಾರದ ದರ್ಪ ಮತ್ತೊಂದು ಕಡೆಗೆ. ಈ ರೀತಿಯಾದಂತಹ ನಡವಳಿಕೆಗಳು ಇದೀಗ ನಾನಾ ರೀತಿಯಾದಂತಹ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ, ಎಡೆ ಮಾಡಿ ಕೊಡ್ತಾ ಇದೆ. ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಆರಂಭದಿಂದಲೂ ಕೂಡ ಇರುವಂತದ್ದು 2 ವರ್ಷ ಮುಗಿತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳಿರುತ್ತೆ. ಆದ್ರೆ ದೆಹಲಿಯಲ್ಲೂ ಕೂಡ ಈ ರೀತಿಯಾದಂತಹ ಚರ್ಚೆಗಳಿಗೆ ಅಧಿಕಾರಿಗಳು ನಾಂದಿಯನ್ನ ಹಾಡ್ತಾ ಇದ್ದಾರಾ? ಇಂತಹ ಬೆಳವಣಿಗೆಗಳನ್ನ ಕರ್ನಾಟಕ ಸರ್ಕಾರ ಜೊತೆಗೆ ದೆಹಲಿಯ ಕರ್ನಾಟಕ ಭವನ ಅದರ ಒಂದು ಗೌರವ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಸರ್ಕಾರದ್ದು? ಅಂದ್ರೆ ಗ್ರೇಡ್ 2 ವ್ಯಾಪ್ತಿಯಲ್ಲಿ ಬರುವಂತ ಇಬ್ಬರು ಅಧಿಕಾರಿಗಳು, ಆದ್ರೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ಅನ್ನುವಂತ ಒಂದು ಹೆಸರಿನಲ್ಲಿ ಮೋಹನ್ ಕುಮಾರ್ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇರುವಂತದ್ದು. ಅದು ಯಾರ ಮೇಲೆ? ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯ ಅವರ ಮೇಲೆ. ಅವರಿಬ್ಬರ ನಡುವೆ ಮತ್ತೆ ಪೈಪೋಟಿಗಳು. ಯಾವ ಕಾರಣ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಕೆಲಸಗಳಿಂದ ಇರ್ಬೋದು. ಆದ್ರೆ ಅವರು ಕೊಟ್ಟಿರುವಂತಹ ದೂರನ್ನ ನೋಡೋದಾದ್ರೆ ಅವರು ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೀತಾರೆ, ಶಾಲಿನಿ ರಜನೀಶ್ ಅವರಿಗೆ ಬರೀತಾರೆ, ಉಪಮುಖ್ಯಮಂತ್ರಿಗಳಿಗೆ ಬರೀತಾರೆ, ಮುಖ್ಯಮಂತ್ರಿಗಳಿಗೆ ಬರೀತಾರೆ, ದೆಹಲಿಯಲ್ಲಿರುವಂತಹ ನಿವಾಸಿ ಆಯುಕ್ತರಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡ್ತಾರೆ, ಕ್ರಮವನ್ನು ಕೈಗೊಳ್ಳಬೇಕು ಮೋಹನ್ ಕುಮಾರ್ ಅವರ ವಿರುದ್ಧ ಅನ್ನುವಂಥದ್ದು. ನನಗೆ ಬೂಟಿನಿಂದ ಹೊಡೆಯುವಂತಹ ಪ್ರಯತ್ನ ಮಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ರು, ಅವರ ಚೇಂಬರ್ಗೆ ಕರೆದ್ರು, ನಾನು ಹೋಗಿದ್ದೆ, ಆಗ ಮಾತಿಗೆ ಮಾತು ವಾಗ್ವಾದ ಬೆಳೆದಿದೆ, ಮತ್ತೊಬ್ಬ ಸಿಬ್ಬಂದಿಯ ಎದುರಿನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಆದ್ರೆ ಆ ಸಿಬ್ಬಂದಿಯ ಹೆಸರನ್ನ ಅಲ್ಲಿ ಕೆಲವು ಜಾಗದಲ್ಲಿ ಉಲ್ಲೇಖ ಮಾಡೋದಕ್ಕೆ ಅವರು ಮುಂದಾಗಿಲ್ಲ. ಆದ್ರೆ ಇವತ್ತು ನಡೆದಿರುವಂತಹ ಘಟನೆ, ಕರ್ನಾಟಕದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ತಕ್ಷಣವೇ ಇದನ್ನ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಘಟನೆ ನಡೆದಿದ್ದು 1 ವಾರಗಳ ಹಿಂದೆ ನಡೆದಿರುವಂತಹ ಘಟನೆಯನ್ನ ಸಹಜವಾಗಿ ಇದು DPR ಮೂಲಕವಾಗಿ ಹೋಗುತ್ತೆ. ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಕ್ರಮವನ್ನು ಕೈಗೊಳ್ಳಬೇಕು ಅಂದ್ರೆ ಏಕೈಕೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಟಪಾಲಿಂದ ಹಿಡಿದು ಮುಖ್ಯ ಅಧಿಕಾರಿವರೆಗೂ ಕೂಡ ಬರುವಂತ ಸಂದರ್ಭದಲ್ಲಿ ಸಮಯ ತೆಗೆದುಕೊಂಡಿದೆ. ಆದ್ರೆ ಇಲ್ಲಿ ಬರುವಂತದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ಇಂತಹ ನಡೆಯನ್ನ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆಸ್ತಾ ಇದ್ದಾರಲ್ಲ, ಯಾಕೆ ಇಂಥ ಒಂದು ಅಧಿಕಾರದ ದುರುಪಯೋಗ?
ಜೊತೆಗೆ ದೆಹಲಿಯ ಕರ್ನಾಟಕದಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳನ್ನ ನಿರ್ವಹಿಸುವುದಕ್ಕೆ ಇವ್ರ ಕೈಯಿಂದ ಸಾಧ್ಯವಾಗ್ತಾ ಇಲ್ವಾ? ಕೇವಲ ದರ್ಪದಲ್ಲಿ ಕಾಲವನ್ನು ಕಳೀತಾ ಇದ್ದಾರಾ? ಇಂಥ ಒಂದು ವ್ಯವಸ್ಥೆಗೆ ದೆಹಲಿಯ ಕರ್ನಾಟಕ ಭವನ ಸಾಕ್ಷಿ ಆಗ್ತಾ ಇದೆಯಾ? ಸರ್ಕಾರ ಸಾಕ್ಷಿ ಆಗ್ತಾ ಇದೆಯಾ? ಈ ರೀತಿಯಾದಂತಹ ಚರ್ಚೆಗಳನ್ನ ದೆಹಲಿಯ ಕರ್ನಾಟಕ ಭವನದಲ್ಲಿರುವಂತಹ ಸಿಬ್ಬಂದಿಗಳು ಜೊತೆಗೆ ರಾಜಕೀಯ ವ್ಯಕ್ತಿಗಳು ಕೂಡ ಇದೀಗ ಚರ್ಚೆನ ಮಾಡ್ತಾ ಇರುವಂತದನ್ನ ಗಮನಿಸಬೇಕಾಗತ್ತೆ. ಪ್ರಣತ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.